ಕರ್ನಾಟಕ ರಾಜ್ಯದಲ್ಲಿ ಕಲಘಟಗಿಯ ಮಹತ್ವವಾದ ಕ್ಷೇತ್ರದಲ್ಲಿ ಇದೇ ನಾಗರಾಜ ಚಬ್ಬಿ ಮನೆ ಮನೆ ತಿರುಗಾಡಿ ಮನೆ ಮಗನೆಂದು ಹೆಸರು ಪಡೆದುಕೊಂಡು ಕಾಂಗ್ರೆಸ್ದಿಂದ ಟಿಕೆಟ್ ಪಡೆಯಲಷ್ಟು ಎಷ್ಟು ಕಸರತ್ತು ಮಾಡಿದರೂ ಸಹಿತ ಇದೇ ಕಾಂಗ್ರೆಸ್ನವರು ನಾಗರಾಜ ಚಬ್ಬಿಗೆ ಕೊನೆ ಕ್ಷಣಗಳಲ್ಲಿ ಮೋಸ ಮಾಡಿದರು. ಬೃಹತ್ ಪ್ರಮಾಣದ ಒಂದು ಕಗ್ಗೊಲೆ, ಆ ಕಗ್ಗೊಲೆಯನ್ನು ಎದುರಿಸಲಿಕ್ಕೆ ನಾಗರಾಜ ಚಬ್ಬಿಯನ್ನು ಕಲಘಟಗಿ ಮತಕ್ಷೇತ್ರದಿಂದ ಅದೇ ಭಾರತೀಯ ಜನತಾ ಪಕ್ಷದ ಟಿಕೆಟ್ ತೆಗೆದುಕೊಂಡು ಇನ್ನು ಕನಕ ಎಳದಾರ ಬಸವರಾಜ ಬೊಮ್ಮಾಯಿ ಗ್ರೀನ್ ಸಿಗ್ನಲ್ ಕೊಟ್ಟಾರ. ನಳಿನ್ ಕುಮಾರ್ ಕಟೀಲ್ ಅವರು ಬಿ ಫಾರ್ಮ್ ಕೊಟ್ಟಾರ. ನಾಮಪತ್ರ ಸಲ್ಲಿಸುವಾಗ ಕನಿಷ್ಠ ಸಾವಿರಾರು ಜನರು ಸಹಿತ ಇವತ್ತು ನಾಗರಾಜ ಚಬ್ಬಿ ಅವರನ್ನ ವಿಧಾನಸಭಾ ಪ್ರವೇಶ ಮಾಡಬೇಕು, ಅವರ ಮೇಲೆ ಅನುಕಂಪ ಐತಿ, ಮಾನವೀಯತೆ ದೃಷ್ಟಿಯಿಂದ ಇದೇ ಕಾಂಗ್ರೆಸ್ ಪಕ್ಷ ನಾಗರಾಜ ಚಬ್ಬಿ ಅವರು ಮಾಡಿದ ಸಮಾಜ ಸೇವೆಗೆ ಮಣೆ ಹಾಕಬೇಕಾಗಿತ್ತು. ಯಾಕೆ ಕಾಂಗ್ರೆಸ್ ಪಕ್ಷದವರು ಹಿಂದ ಮುಂದೆ ನೋಡ್ಕೊಂಡು ಎಲ್ಲೆಲ್ಲೋ ಯದುವ ತದುವ ಮಾಡ್ಕೋತ ಎಲ್ಲೆಲ್ಲೋ ಟಿಕೆಟ್ಗಳನ್ನು ಫೇಲ್ ಮಾಡಿದಿರಿ. 125ರಿಂದ 130 ರೇಸಿಗೆ ಹೋಗೋರು ನೀವು. ಈಗ ನೀವು ಟಿಕೆಟ್ ಹಂಚಿಕೆ ಮಾಡಿದ ಮೇಲೆ ನೀವು 60ಕ್ಕೆ ಬಂದು ಇಳಿದಿರಿ. ಇನ್ನು ಸರ್ಕಾರ ರಚನೆ ಮಾಡಕ್ಕೆ ಭಾರತೀಯ ಜನತಾ ಪಕ್ಷ ಬರ್ತೈತಿ. ಅದರಲ್ಲಿ ಪ್ರಮುಖ ಸ್ಥಾನ ನಾಗರಾಜ ಚಬ್ಬಿ ಪಡೆದು ಅದೇ ಕಲಘಟಗಿ ಮತಕ್ಷೇತ್ರದ ಜನತೆಗೆ ತಮ್ಮ ಋಣವನ್ನು ತೀರಿಸುವ ಸಲುವಾಗಿ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಮಹಾನ್ ಪುಣ್ಯವಂತ ಕಲಘಟಗಿ ಜನರು ಗ್ರೀನ್ ಸಿಗ್ನಲ್ ಕೊಟ್ಟಾರ. ಅಂದಮೇಲೆ ನಾಗರಾಜ ಚಬ್ಬಿ ಇನ್ನು ವಿಧಾನಸಭೆ ಪ್ರವೇಶ ಮಾಡುವ ಸಲುವಾಗಿ ಕ್ಷಣಗಣನೆ ಪ್ರಾರಂಭ ಆಗೈತಿ. ಕಲಘಟಗಿ ಮತದಾರ ಕ್ಷೇತ್ರದವರು ನಾಗರಾಜ ಚಬ್ಬಿ ಕಳೆದ 5 ವರ್ಷದಿಂದ ಅಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅನೇಕ ಸಮುದಾಯದವರನ್ನು ಸಹಿತ ಒಗ್ಗೂಡಿಸಿ ಲಕ್ಷಾಂತರ ಮತಗಳನ್ನು ಕ್ರೋಢೀಕರಣ ಮಾಡಿದ್ದರು. ಆದರೆ ಕೊನೆ ಗಳಿಗೆಯಲ್ಲಿ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಗರಾಜ ಚಬ್ಬಿಗೆ ಬೆನ್ನಲ್ಲಿ ಚೂರಿ ಹಾಕಿದ್ದು ಅವರ ಮತದಾರರ ಮಾತ್ರ ಮರೀಲಿಕ್ಕೆ ಸಾಧ್ಯವಿಲ್ಲ. ಇದು ನಾಗರಾಜ ಚಬ್ಬಿಗೆ ಮಾಡಿದ ಕೊಲೆ ಅಲ್ಲ, ನಾಗರಾಜ ಚಬ್ಬಿಯನ್ನ ಬೆಂಬಲಿಸುವ ಅನೇಕ ಲಕ್ಷಾಂತರ ಅಭಿಮಾನಿಗಳಿಗೂ ಸಹಿತ ಮಾಡಿದ ಮಹಾ ಮೋಸ ಅಂತ ಅವರ ಅಸಂಖ್ಯಾತ ಬೆಂಬಲಿಗರು ಇಂದು ನಾಗರಾಜ ಚಬ್ಬಿಯನ್ನ ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಕಮಲದ ಹೂವನ್ನ ಅರಳಿಸಲಿಕ್ಕೆ ತಯಾರಾಗಿ ನಿಂತಾರ. ಕಲಘಟಗಿ ಮತಕ್ಷೇತ್ರದ ಮಹಾಜನತೆ, ಕಲಘಟಗಿ ಮಹಾಜನತೆ ಯಾವಾಗಲೂ ಪುಣ್ಯವಂತ ಜನತೆ, ಸ್ವಾಭಿಮಾನ ಉಳ್ಳಂತ ಜನತೆ, ಸ್ವಾಭಿಮಾನ ಉಳ್ಳಂತ ವ್ಯಕ್ತಿ ನಾಗರಾಜ ಚಬ್ಬಿ. ನಮ್ಮ ಕಷ್ಟ ಕಾಲದಲ್ಲಿ ಬಂದಾನ, ಇದೇ ಕರೋನಾದಲ್ಲಿ ನಮಗೆ ಆಹಾರ ಧಾನ್ಯವನ್ನು ಸರಬರಾಜು ಮಾಡ್ಯಾನ, ನಮಗೆ ಆಹಾರ ಕಿಟ್ಗಳನ್ನು ಕೊಟ್ಟಾನ, ರೋಗದಿಂದ ಬಳಲುತ್ತಿರುವಾಗ ನಮಗೆ ಔಷಧೋಪಚಾರಗಳನ್ನು ಮಾಡಿದಾನ, ಅನೇಕ ಆಕ್ಸಿಜನ್ಗಳನ್ನು ತಂದು ನಮ್ಮ ರೋಗಿಗಳನ್ನು ದವಾಖಾನೆಯಲ್ಲಿ ಅಡ್ಮಿಟ್ ಮಾಡಿಸಿದಂಥ ಈ ನಾಗರಾಜ ಚಬ್ಬಿಗೆ ನಾವು ಮರೆಯೋದಿಲ್ಲ. ನಾಗರಾಜ ಚಬ್ಬಿ ಯಾವುದೇ ಚಿಹ್ನೆದಿಂದ ನಿಂತರೂ ಸಹಿತ ನಾಗರಾಜ ಚಬ್ಬಿಗೆ ಅಲ್ಲಿ 50,000 ಮತಗಳ ಅಂತರದಿಂದ ಇದೇ ಬರುವ 23 ಮೇದಲ್ಲಿ ನಡೆಯುತ್ತಿರುವ ಮಹಾನ್ ಚುನಾವಣೆಯಲ್ಲಿ ವಿಧಾನಸಭೆ ಪ್ರವೇಶ ಮಾಡುವ ಸಲುವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಾರಂದ್ರೆ ಇನ್ನು ಎದುರಾಳಿ ಠೇವಣಿ ನಷ್ಟ ಆಗುವಂತ ಸಂಭವ ಇರ್ತೈತ್ರಿ. ಯಾಕಂದ್ರೆ ನಾಗರಾಜ ಚಬ್ಬಿ ಮನೆ ಮಾತಾಗಿ ಮನೆ ಮಗನಂತೆ ಕೆಲಸ ಮಾಡುತ್ತಿರುವಾಗ ಯಾಕೆ ಹೈಕಮಾಂಡ್ ಇಂಥ ನಿರ್ಣಯ ತಗೋತು, ಅನೇಕ ಕಡೆ ಇಂಥ ನಿರ್ಣಯ ತೆಗೆದುಕೊಂಡು ಮಕಾಡೆ ಮಲಗುವತ್ತ ಇನ್ನು ಕಾಂಗ್ರೆಸ್ ಯಾವ ದಿಸೆಯಲ್ಲಿ ಸಾಗಾಕತೈತಿ, ದಕ್ಷಿಣ ಭಾರತದಿಂದ ಕಾಂಗ್ರೆಸ್ ಬಂದರೆ ಕೇಂದ್ರದಾಗ ಕಾಂಗ್ರೆಸ್ ಬರ್ತೈತಿ ಅನ್ನೋದು ಹಳೆಗಾದೆ ಮಾತಿತ್ತು. ಆದರೆ ಈಗ ನಾಗರಾಜ ಚಬ್ಬಿ ಸ್ವಾಭಿಮಾನ ಮನುಷ್ಯ, ಎಷ್ಟೊಂದು ಮೃದು ಸ್ವಭಾವದ ವ್ಯಕ್ತಿ, ಹೃದಯವಂತ ವ್ಯಕ್ತಿ. ಇಂಥ ವ್ಯಕ್ತಿಗೆ ಐನ ವೇಳೆಕ್ಕ ಕೊನೆ ಕ್ಷಣಗಳಲ್ಲಿ ಅವರಿಗೆ ಒಂದು ರಾಜಕೀಯ ಭವಿಷ್ಯ ಹಾಳು ಮಾಡಕ್ಕೆ ನಿಂತ್ರಂದ್ರೆ ಮತದಾರರ ಮಾತ್ರ ಅವರಿಗೆ ಮತ್ತೆ ರಾಜಕೀಯ ಭವಿಷ್ಯ ನಿರ್ಮಾಣ ಮಾಡಿ ಚೆನ್ನ ಬದಲಾದರೂ ಪರವಾಗಿಲ್ಲ, ನಾಗರಾಜ ಚಬ್ಬಿಗೆ ನಮ್ಮ ಮತ ಮೀಸಲಂತಾರ ಕಲಘಟಗಿ ಮತದಾರ ಕ್ಷೇತ್ರದವರು. ನಾಗರಾಜ ಚಬ್ಬಿ ಅನೇಕ ಸಮುದಾಯದವ್ರ ಜೊತೆ ನೇರ ಸಂಪರ್ಕ, ಅಲ್ಲಿ ಯಾವುದೇ ಜಾತಿ ಧರ್ಮದ ದ್ವೇಷ ರಾಜಕಾರಣ ಮಾಡಲಾರದಂಥ ವ್ಯಕ್ತಿ ಈ ನಾಗರಾಜ ಚಬ್ಬಿ. ಮಿಸ್ಟರ್ ಕ್ಲೀನ್ ಅನ್ನೋದು ಅಲ್ಲಿಯ ಮತದಾರ ಮಾತಾಡ್ತಾರ. ಇನ್ನು ಕೆಲವೇ ದಿನಗಳಲ್ಲಿ ಬರುವ ಈ ಚುನಾವಣೆಯಲ್ಲಿ ನಾಮಪತ್ರ ಅಸಂಖ್ಯಾತ ಜನರೊಂದಿಗೆ ಸಲ್ಲಿಸ್ತಾರ. ಇನ್ನು ಕಲಘಟಗಿಯಿಂದ ಇನ್ನು ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸುವ ಸಲುವಾಗಿ ನಾಗರಾಜ ಚಬ್ಬಿಗೆ ಇದೇ ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ಗ್ರೀನ್ ಸಿಗ್ನಲ್ ಕೊಟ್ಟಾರ. ಇನ್ನು ಕಾದ ನೋಡ್ರಿ, ಇನ್ನು ಭಾರೀ ಲೀಡದಿಂದ ನಾಗರಾಜ ಚಬ್ಬಿ ವಿಧಾನಸಭಾ ಪ್ರವೇಶ ಖಚಿತ ಅಂತಾರ ಕಲಘಟಗಿ ಮತದಾರ ಕ್ಷೇತ್ರದವರು. ಹಾಗಾದರೆ ಇದು ವಿಶೇಷ ಸುದ್ದಿ ನೋಡಿ ನಂಬರ್ 1 ಚಾನಲ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಕಡಕ ಸುದ್ದಿ ಹಂಗೆ ಕಾಕಾ ಬರ್ತಾನ. ನಮಸ್ಕಾರ.